ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಯಾಕವ ಕಣ್ಣೀರು? ಅದು ಇಷ್ಟ ದಿನ ಅಕ್ಕಂದ್ರೆ ಸೀರೆ ಉಡಿಸ್ತಿದ್ರು, ಆದ್ರೆ ಇವತ್ತು ಅಮ್ಮ ಉಡ್ಸಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಯ್ತು. ಅಯ್ಯೋ ಕಂದ, ಸಂತ ಕಾಣಿಸ್ತೀಯ. ನನ್ನ ದೃಷ್ಟಿನೇ ತಾಗ್ತದೆ. ಎಕ್ಸ್ಕ್ಯೂಸ್ ಮೀ, ನಾವು ಬರ್ಬೋದಾ? ಬನ್ನಿ ಅತ್ತಿಗೆ. ಪಾರವ, ಇದೇನವ ಇದು? ಮದುವೆ ಕಳೆ ಬಂದ್ಬಿಟ್ಟೈತೆ ನಮ್ ರಮ್ಯಂಗೆ. ಹಂಗೇನು ಇಲ್ಲ, ಸೀರೆ ಉಟ್ಕೊಂಡಿನಲ್ಲ ಅದಕ್ಕೆ ಹಂಗ ಅನ್ಸ್ತಿದೆ ಅಷ್ಟೆ. ಬನ್ನಿ ಹೊರಡೋಣ, ಟೈಮ್ ಆಗುತ್ತೆ. ಆರತಿ ಹೊತ್ಕೋಬೇಕು ನೀನು, ಬಾ. ಬಾರವ. ಆಮೇಲೆ ರಮ್ಯಾ, ತಂಪಿಟ್ಟ ಆರತಿ ತಟ್ಟೆನ ದೇವಸ್ಥಾನದವರೆಗೆ ಹೋಗೋವರೆಗೂ ಎಲ್ಲೂ ಕೆಳಗಿಳಿಸ್ಬಾರ್ದು. ದೇವಸ್ಥಾನಕ್ಕೆ ಹೋಗಿನೇ ಇಳಿಸ್ಬೇಕು, ಗೊತ್ತಾಯ್ತಾ? ಹುಷಾರಾಗಿರ್ಬೇಕು. ನಾವೆಲ್ಲ ಅವಳ ಜೊತೆನೇ ಇರ್ತೀವಲ್ಲ ಅತ್ತೆ, ನೋಡ್ಕೋತೀವಿ. ಬನ್ನಿ ಹೊರಡೋಣ. ಹೋಗೋಣ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಸುಮ್ಮ ಕುತ್ಕೊಳ್ಳೆ, ಇವಳು ಅವಳು ಆವಾಗ್ಲಿಂದ ನೋಡ್ತಿದ್ದೀನಿ. ಯಾಕೆ ನನ್ನ ಮಗುಗೆ ಬೈತಾ ಇದೆಯಾ? ಬೈದ ಇನ್ನೇನ್ ಮಾಡ್ತಾರೆ? ಬಾನು, ಏನಾಯ್ತವ? ಅಪ್ಪ, ಇವತ್ತು ನಾರಿ ಪೂಜೆ, ನಾನು ತಂಬಿಟಾರ್ತಿ ಎತ್ಕೊಂಡು ಹೋಗ್ಬೇಕಿತ್ತು. ಭಾನು, ಇವಾಗ ಬೇಜಾರು ಮಾಡ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಏನೂ ಬದಲಾಯಿಸೋಕ್ಕಾಗಲ್ಲ ಅಲ್ವಾ? ತಗೋ, ಈ ನಾರಿ ಪೂಜೆ ತಂಬಿಟ್ಟು ಆರತಿ ಎಲ್ಲ ಮುಂದಿನ ವರ್ಷನೂ ಬರುತ್ತೆ, ಆವಾಗ ಹೋಗುವಂತೆ, ಆಯ್ತಾ? ಆರ್ತಿ ಮುಟ್ಟಂಗಿಲ್ಲ, ದೇವ್ರ ಪೂಜೆ ಮಾಡಂಗಿಲ್ಲ, ಎಲ್ಲ ಗೊತ್ತಿದ್ರು ನಾಟಕ ಎಲ್ಲ ಕಲ್ತಿರೋದು ಅವಳಿಂದ ಎಲ್ಲೋಗುತ್ತೆ? ನೀನ್ ಕಲ್ತಿದ್ ಯಾರಿಂದ ಲೀಲಾವತಿ? ನಾನಾಗಿರೋ ಹೊತ್ತಿಗೆ ಇನ್ನೂ ಈ ಮನೇಲಿ ಇದ್ದೀನಿ. ಇನ್ಯಾವಳರಾಗಿದ್ದಿದ್ರೆ ಇಷ್ಟೊಳು ಓಡೋಗಿರೋಳು. ಹೌದಾ ಬಾನು, ಆ ಬಾಗ್ಲು ತೆಗ್ದೇ ಇಡವ. ಹೋಗೋರು ಹೋಗ್ತಾ ಇರ್ಬೋದು, ಹಂಗೆ ಓಡೋಗೋದು ಬೇಡ ಅಂತ ಹೇಳು. ಬೇಕಾದ್ರೆ ಬಸ್ ಸ್ಟ್ಯಾಂಡ್ ತನಕ ನಾನೇ ಡ್ರಾಪ್ ಆಗ್ತೀನಿ ಗಾಡೀಲಿ. ಹಿಂಗೆ ಜಗಳ ಮಾಡ್ತಾ ಕೂತ್ಕೊಂಡ್ರೆ ಯಾರು ಹೋಗ್ತಾರ ಮಾವ ಬೆಟ್ಟಕ್ಕೆ? ಬೆಟ್ಟಕ್ಕೆ ನಾನು ಹೋಗ್ತೀನಿ, ನೀನು ಇವಳು ನೋಡ್ಕೊಂಡಿರು. ಇವಳ ಜೊತೆಗೂ ಯಾರಾದ್ರೂ ಒಬ್ರು ಇರ್ಬೇಕು. ಬಾನು ನೋಡ್ಕೊಳಕ್ ನಾನು ಇರ್ತೀನಿ, ಸೊಸೆ ಹೋಗಿ ಬರ್ಲಿ. ಬೇಡ ಮಾವ, ಇಂಥ ಸಮಯದಲ್ಲಿ ನೀವಿರೋದಕ್ಕಿಂತ ನಾನು ಭಾನು ಜೊತೆ ಇದ್ರೇನೆ ಒಳ್ಳೇದು. ಊರಲ್ಲಿ ನಾರಿ ಪೂಜೆ, ಆದ್ರೆ ನಮ್ಮನೆ ನಾರಿ ಮಾರಿ ಆಗ್ತಾ ಇದ್ದಾಳೆ. ಮಾಕಳವ, ನೀನೇ ನೋಡ್ಕೋಬೇಕು. ನಾರಿ ಅಂದ್ರೆ ಏನು, ಅದರ ಶಕ್ತಿ ಏನು ಅಂತ ನೀನೇ ತೋರಿಸ್ಬೇಕವ. ಅವಳಿಗೆ ಅನ್ಯಾಯ ಮಾಡಿದವರಿಗೆ ಏನೆಲ್ಲ ಆಗತ್ತೆ ಅಂತ ನೀನೇ ತೋರಿಸ್ಬೇಕವ. ತೋರ್ಸು. ಚೋಟು, ಏನ್ ಗೊತ್ತಾ, ಯಾರು ಆರತಿ ಹೊತ್ಕೊಂಡು ಹೋಗಿ ಪೂಜೆ ಮಾಡಿಸ್ತಾರೋ ಅವ್ರಿಗೆ ಬೇಗ ಕಂಕಣ ಬಗ್ಗೆ ಬರುತ್ತಂತೆ. ಅತ್ಗೆ, ನಾನು ಈಗಲೇ ಮದ್ವೆ ಆಗಲ್ಲ. ಮದುವೆ ಆಗ್ತೀನಿ ಅಂದ್ರು ನಾವು ಮಾಡಕ್ಕಿಲ್ಲ. ನಿಂದು ವಿದ್ಯಾಭ್ಯಾಸ ಮುಗಿದ್ಮೇಲೆ ಮದುವೆ. ಪಾರು, ಇಷ್ಟೊತ್ತಿಗಾಗಲೇ ನನ್ನ ಮಗ ಹರಕೆನ ಶುರು ಮಾಡಿರ್ತಾನಲ್ವಾ? ಹ್ಞೂ ಅತ್ತೆ,
ಬೆಳಿಗ್ಗೆನೆ ಬಂದಿದ್ದಾರೆ ಅಂದರೆ ಇಷ್ಟೊತ್ತಿಗಾಗಲೇ ಶುರು ಆಗೋಗಿರುತ್ತೆ. ಅದು ಅಲ್ಲದೆ ನಾರಿ ಪೂಜೆ ದಿನ ನಮ್ಮ ಮನೆ ಹೆಣ್ಮಕ್ಳಿಗೋಸ್ಕರ ಹರಕೆ ಹೊತ್ಕೊಂಡು ತೀರಿಸಿದ್ದಾನೆ ಮಾವ. ಶುರುವಾಗಿ ಈಗಾಗಲೇ ಬೇಗ ಮುಗಿಯುತ್ತೇನೋ ಅಲ್ವಾ ಅತ್ತೆ? ಮುಗಿಬಹುದು. ಇವತ್ತು ನಾರಿ ಪೂಜೆ ಅಲ್ಲ, ತುಂಬ ಶ್ರೇಷ್ಠವಾದ ದಿನ. ನಮ್ಮ ಹಳ್ಳಿ ಹೆಣ್ಮಕ್ಳೆಲ್ಲ ಈ ದಿನಕ್ಕೋಸ್ಕರ ಕಾಯ್ತಾರೆ. ಈ ದಿನ ಗಂಡಂದ್ರು ಹೆಣ್ಮಕ್ಳಿಗೆ ಏನು ಕೇಳಿದ್ರು ಅಸ್ತು ಅಂತಾರೆ. ಶಾನು, ನಿಂದೇನಾದ್ರೂ ಆಸೆ ಇದ್ರೆ ಹೇಳ್ಬಿಡು, ಅಸ್ತು ಅನ್ನೋಣ. ಅಯ್ಯೋ, ನನ್ನ ಆಸೆ ಏನಿದೆ ರೀ, ನನ್ನ ಮಗ ನನ್ನನ್ನು ಅವ್ವ ಅಂತ ಒಪ್ಕೋಬೇಕು. ಎಲ್ಲ ಮಕ್ಕಳು ಅವ್ರ ಅವ್ವಂದ್ರನ್ನ ಹೆಂಗೆ ಪ್ರೀತಿಸ್ತಾರೋ ನನ್ನ ಮಗ ನನ್ನ ಜೊತೆ ಪ್ರೀತಿಯಿಂದ ಇರಬೇಕು ರೀ. ಇದೊಂದೇ ನಾ ದೇವ್ರಲ್ಲಿ ಕೇಳ್ಕೊಳ್ಳೋದು. ಅತ್ತೆ, ದಡದಲ್ಲಿದ್ದಿದ್ದ ದೋಣಿ ಈಗ ನೀರಿಗೆ ಬಂದಿದೆ. ಅಲೆ ಹೊಡೆತಕ್ಕೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಅಂತ ಅಂದ್ಕೋಬೇಡಿ. ಚೂರು ಗಾಳಿ ಸಾಕು ಆ ದೋಣಿ ಮುಂದೆ ಸಾಗಕ್ಕೆ. ಎಲ್ಲ ಒಳ್ಳೇದಾಗತ್ತೆ. ಬನ್ನಿ. ಆದಷ್ಟು ಬೇಗ ನಿನ್ನ ನಿರೀಕ್ಷೆ ನಿಜ ಆದರೆ ಸಾಕು. ಅಣ್ಣೋ, ಇದನ್ನ ನಮ್ಮ ಕಣ್ಣಿಂದ ನೋಡೋಕೆ ಆಯ್ತಿಲ್ಲ ಅಣ್ಣೋ. ಬೇರೆ ಯಾವ ದಾರಿನೂ ಇಲ್ವಾ? ನಿಮ್ಮ ಅಣ್ಣನ ಆಯ್ಕೆ ಮಾಡ್ಕೊಂಡಿರೋದು, ಬೇರೆ ಯಾರು ಮಾಡಕ್ ಸಾಧ್ಯ? ಬಿಟ್ಟು ಬೇರೆ ದಾರಿ ಇಲ್ಲ. ಹೇ ಕೊಡಂಬಿ ಗೊರ್ಕೆ, ಅಲ್ಲ ಕಣ್ರಲ್ಲ, ನಾವು ಬೇಡ್ಕೋಬೇಕಾದ್ರೆ ಯಾವ್ರೇ ನಂಗೆ ಇಂಥದ್ದೇ ಬೇಕು, ಇಂಥದ್ದೇ ಆಗಬೇಕು ಅಂತ ಬೇಡ್ಕತೀವಿ. ಆ ಸಮಯದಾಗೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಲೂ ಕೇಳ್ಕೊತೀವಿ, ನಾನು ಏನು ಬೇಕಾದ್ರೂ ಮಾಡ್ಕೋತೀನಿ ಅಂತಲೂ ಹರಕೆ ಹೊತ್ಕೋತೀವಿ. ಆದರೆ ಆ ಕೆಲಸ ಆದ್ಮ್ಯಾಕೆ ನೋವಾಗ್ಬೋದು, ಕಷ್ಟ ಆಗ್ಬೋದು ಅಂತ ಯೋಚನೆ ಮಾಡೋದು ಎಷ್ಟು ಸರಿ ಅಂತ ಹೇಳ್ರಲ್ಲ. ಹಂಗಿರಬಾರ್ದು ಕಣ್ರಲ್ಲ. ಹಾಂ, ಬದುಕಿದ್ರೆ ಒಂದೇ ಬದುಕೋ, ಒಂದೇ ಮನೆ, ಒಂದೇ ಮಾತನ್ನ ಬದುಕಬೇಕು. ಹರಕೆ ಶುರು ಹಚ್ಕೋತೀನಿ, ನೀವು ಕಣ್ಣು ಮುಚ್ಕೊಳ್ರಿ. ಜೈ ಮಕ್ಕಳು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ